ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 23ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಸೈನ್ಯಗಳ ಯೆಹೋವನು ಹೀಗೆ ಹೇಳುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ವಾಕ್ಯಕ್ಕೆ ಕಿವಿಗೊಡಬೇಡಿರಿ, ಅವರು ನಿಮ್ಮನ್ನು ನಿಷ್ಫಲ ಮಾಡುತ್ತಾರೆ. ಯೆಹೋವನ ಬಾಯಿಂದಲ್ಲ, ಸ್ವಂತ ಹೃದಯದಿಂದ ದರ್ಶನವನ್ನು ಹೇಳುತ್ತಾರೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 23 ವರ್ಡ್ 16. ದಿ ಲಾರ್ಡ್ ಆಲ್ಮೈಟಿ said to the people of Jerusalem, do not listen to what the prophets say. They are filling you with false hopes. They tell you what they have imagined and not what I him said. ದೇವರಿಗೆ ಸ್ತೋತ್ರ. ಐ ಹ್ಯಾವ್ ಸೆಡ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದೆ ಮಕ್ಕಳೇ, ಸೈನ್ಯಗಳ ಯೆಹೋವನು ಹೀಗೆ ಹೇಳುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ವಾಕ್ಯಕ್ಕೆ ಕಿವಿಗೊಡಬೇಡಿರಿ, ಅವರು ನಿಮ್ಮನ್ನು ನಿಷ್ಫಲ ಮಾಡುತ್ತಾರೆ. ಯೆಹೋವನ ಬಾಯಿಂದಲ್ಲ, ಸ್ವಂತ ಹೃದಯದಿಂದ ದರ್ಶನವನ್ನು ನುಡಿಯುತ್ತಾರೆ. ದೇವರಿಗೆ ಸ್ತೋತ್ರ. 17ನೇ ವಾಕ್ಯ. ಆದರೂ ಅವರು ನನ್ನನ್ನು ಅಸಹಿಸುವವರಿಗೆ ಅವರು ನಿಮಗೆ ಸಮಾಧಾನವು ಎಂದು ಯೆಹೋವನು ಹೇಳುತ್ತಾನೆ ಎಂದು ಹೇಳುತ್ತಾರೆ. ತಮ್ಮ ಹೃದಯದ ಕಲ್ಪನೆಯ ಪ್ರಕಾರ ನಡೆದುಕೊಳ್ಳುವವರೆಲ್ಲರಿಗೆ ನಿಮ್ಮ ಮೇಲೆ ಕೇಡು ಬರುವುದಿಲ್ಲ ಎನ್ನುತ್ತಾರೆ. ದೇವರಿಗೆ ಸ್ತೋತ್ರ. ಏನು ಹೇಳ್ತಾ ಇದ್ದಾರೆ? ಸುಳ್ಳು ಪ್ರವಾದನೆಯನ್ನು. ದೇವರನ್ನೇ ಇಷ್ಟಪಡಲ್ಲ, ದೇವರನ್ನ ವಿರೋಧಿಸ್ತಿರ್ತಾರೆ, ದೇವರು ನೋಡೇ ಅಸಹಿಸುವಂಥವರಾಗಿರ್ತಾರೆ. ಅಂಥವ್ರಿಗೆ ಅವ್ರ ಪ್ರವಾದನೆ ಹೇಳ್ತಾರೆ, ನಿಮಗೆ ದೇವ್ರ ಸಮಾಧಾನ ನುಡಿತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅವ್ರಿಗೆ ದೇವ್ರು ಕಂಡ್ರೆ ಅಸಹ್ಯ, ಬಟ್ ಇವರೇನೋ ಅವ್ರಿಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ, ದೇವರು ನಿಮ್ಮ ಸಮಾಧಾನವನ್ನು ಹಾಕಿದ್ದಾರೆ, ದೇವರು ನಿಮ್ಮನ್ನು ಕ್ಷಮಿಸ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಹೇಳ್ತಾರೆ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದು ದೇವರು ಹೇಳ್ತಕ್ಕಂಥ ವಾಕ್ಯ. ಇನ್ನೊಂದು ವಾಕ್ಯ ನೋಡೋಣ. 28ನೇ ವಾಕ್ಯ. ಆದರೆ ನನ್ನ ವಾಕ್ಯವನ್ನು ಕೇಳುವವನು ಅದನ್ನು ಯಥಾರ್ಥವಾಗಿ ನುಡಿಯಲಿ. ದೇವರಿಗೆ ಸ್ತೋತ್ರ. ವಾಕ್ಯ ಏನಿದೆ ಅದನ್ನು ಯಥಾರ್ಥವಾಗಿ ನುಡಿರಿ. ಯಾರನ್ನ ಕುರಿತಾಗಿ ದೇವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಯಥಾರ್ಥವಾಗಿ ನುಡಿಯೋಕ್ಕಾಗುತ್ತಾ? ನುಡಿರಿ. ಇಲ್ವಾ ಬಿಡ್ರಿ. ದೇವರ ಸೇವೆ ಯಾಕೆ ಆ ಥರ ಮಾಡೋದು ವ್ಯರ್ಥವಾಗಿ? ದೇವರಿಗೆ ಸ್ತೋತ್ರ. ನಾವು ಇನ್ನೊಂದು ವಾಕ್ಯ ನೋಡೋಣ. ಹೆಜ್ಕೇಲ್ ಪ್ರವಾದಿ 13ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಯಾವನಿಗೆ ನನ್ನ ಸಮಾಧಾನವನ್ನು ತೆಗೆದಾಕಿದ್ದಾನೋ ಅವನಿಗೆ ಇವ್ರು ಹೇಳ್ತಾ ಇದ್ದಾರೆ ಸಮಾಧಾನ ಅಂತ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವನು ಮಾನಸಾಂತರ ಪಡೆದೇ ಇರೋದಕ್ಕೆ ಇವ್ರ ಕಾರಣರಾಗ್ತಾರೆ. ಅವನು ಮಾನಸಾಂತರ ಪಟ್ಟು ನನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇರೋದಕ್ಕೆ ಇವರೇ ಕಾರಣರಾಗ್ತಾರೆ. ಸೊ ಹಾಗಾಗಿ ಸುಳ್ಳು ಪ್ರವಾದಿಗಳ ಮಾತಿಗೆ ನೀವು ಕಿವಿಗೊಡಬೇಡ್ರಿ. ನನ್ನ ವಾಕ್ಯ ಏನಿದೆ ಅದನ್ನು ಯಥಾರ್ಥವಾಗಿ ನುಡಿಲಿ. ನನ್ನ ವಾಕ್ಯ ಏನಿದೆ ಅದನ್ನು ಯಥಾರ್ಥವಾಗಿ ನೀವು ಕೈಗೊಂಡು ನಡೀರಿ. ಅದೇ ನಿಮಗೆ ಆಶೀರ್ವಾದವನ್ನು, ರಕ್ಷಣೆಯನ್ನು ಕೊಡುತ್ತೋ. ಏಕೆಂದರೆ ನನ್ನ ಬಾಯಿಂದ ಹೊರಟು ಈಗ ಯೇಸು ಕ್ರಿಸ್ತರು ಬಂದರು. ಪ್ರೀತಿದವ್ರ ಮಕ್ಕಳೇ, ಯೇಸು ಕ್ರಿಸ್ತರು ಬಂದರು. ಯೇಸು ಕ್ರಿಸ್ತರು ಬಂದಾಗ ಅವ್ರು ನುಡಿದಿದ್ದೆಲ್ಲ ಆಯಿತು. ಅವ್ರು ಮಾಡಿದ್ದೆಲ್ಲ ಆಯಿತು. ಶಿಷ್ಯರ ಜೀವಿತದಲ್ಲಿ ಅವ್ರು ಹೇಳ್ಬಿಟ್ಟೋಗಿದ್ದೆಲ್ಲ ಆಯಿತು. ಈಗ ನಾವು ನೋಡಿರೋದಾದರೂ ಯಾರು? ನಾವು ಹೊಂದ್ಕೊಂಡ್ರೆ ರಕ್ಷಣೆ ಆದರೂ ಯಾರಿಂದ? ನಾವು ಹೊಂದ್ಕೊಂಡಿರ್ತಕ್ಕಂಥ ಸೇವೆಗಾದರೂ ಯಾರಿಂದ? ಅವರು ನಮ್ಮನ್ನು ಮುಟ್ಟಿದ್ದಾರೆ, ಅವರು ನಮ್ಮನ್ನು ದರ್ಶಿಸಿದ್ದಾರೆ. ಇದಲ್ಲದೆ ನಾವು ಸ್ವಂತಕ್ಕೆ ಏನಾದ್ರು ಮಾಡೋಕ್ಕಾಗುತ್ತಾ? ಖಂಡಿತ ನಾವು ಯಾರು ಸ್ವಂತಕ್ಕೆ ಏನು ಮಾಡ್ತಾಯಿಲ್ಲ. ಕಾರಣ ಅವ್ರು ನಮ್ಮನ್ನು ಮುಟ್ಟಿರ್ತಾರೆ, ಅವ್ರು ನಮ್ಮನ್ನು ದರ್ಶಿಸಿರ್ತಾರೆ. ಅದನ್ನು ಹೊರತು ಯೇಸುವನ್ನು ನೋಡಿದ ಹೊರತು ನಾವು ಏನು ಕಾರ್ಯ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡ್ತಿಲ್ಲ. ಈಗ ಸೇವೆಯ ಪ್ರಮಾಣವೇ ಬಹಳ ಪ್ರಮುಖವಾದದ್ದು. ಎಷ್ಟೋ ಸರಿ ಸಣ್ಣ ಸಣ್ಣ ಸೇವೆನೇ ದೊಡ್ಡ ಸೇವೆನ ನಿಂದಿಸ್ತಕ್ಕಂಥ, ದೋಷಣೆ ಮಾಡ್ತಕ್ಕಂಥದ್ದು, ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ಅವ್ರ ಮಾತು ಕೇಳಿಬಿಡಿ ಅಂತಕ್ಕಂಥದ್ದು ಬಹಳ ಇದೆ. ಆದರೆ ದೇವರು ಏನು ಹೇಳ್ತಾರೆ? ಪ್ರತಿ ಮುಂಜಾನೆ ನನ್ನ ದಾಸರಾದ ಪ್ರವಾದಿಗಳ ಮೂಲಕವಾಗಿ ನಾನು ನಿಮ್ಮ ಸಂಗಡ ಬರ್ತಾ ಇದ್ದೇನೆ. ಪ್ರತಿ ಮುಂಜಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ ದೇವರೇ ವಾಕ್ಯದಲ್ಲಿ ಹೇಳಿರ್ಬೇಕಾದ್ರೆ ದೇವರು ನಿಮ್ಮನ್ನು ದಾರಿ ತಪ್ಪಿಸೋಕ್ಕೋಸ್ಕರ ಹೇಳ್ತಾರೆ ಅಂತ ಸಣ್ಣ ಸಣ್ಣ ಸೇವೆಗಳು ದೊಡ್ಡ ಸೇವೆಯನ್ನು ದೂಷಣೆ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ ಇದು ಸರಿನಾ? ದೇವರ ವಾಕ್ಯಕ್ಕೆ ವಿರುದ್ಧವಂಥ ಕಾರ್ಯ.
ದೇವರು ಎಷ್ಟು ವಿಧದ ಸೇವೆಯನ್ನು ಇಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿಲ್ಲ. ಸೊ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಅವ್ರು ನಡೀತಿರ್ತಾರೆ, ಓಕೆ, ಅದನ್ನು ಮುಂದೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಸೇವೆಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು. ದೇವರು ಏನು ಮಾಡ್ತಾರೆ, ಅವ್ರು ಯಾವ್ಯಾವ ಸೇವೆ ಇಟ್ಟಿದ್ದಾರೆ ಅಂತ ಪೂರ್ತಿಯಾಗಿ ತಿಳ್ಕೊಬೇಕು ಫಸ್ಟು. ಅಷ್ಟು ಮಾತ್ರ ಅಲ್ಲ, ಸಮಾಧಾನ ಯಾರೋ ದೇವ್ರನ್ನ ಅಸಹ್ಯ ಪಡ್ತಾ ಇರ್ತಾರೆ, ದೇವ್ರನ್ನ ದೃಷ್ಟಿ ಮಾಡ್ತಿರ್ತಾರೆ, ಅವ್ರಿಗೋಗಿ ಇವರು ದೇವ್ರ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವ್ರು ನಿಮ್ಮ ಸಮಾಧಾನವನ್ನು ನೋಡ್ತಾ ಇದ್ದಾರೆ ಅಂತ ಹೇಳೋದು ಸುಳ್ಳು. ದೇವ್ರ ವಾಕ್ಯ ಅನ್ನೋದನ್ನು ಹೋಗಿ ಯಥಾರ್ಥವಾಗಿ ನುಡಿಯೋದಾದ್ರೆ ನುಡಿರಿ, ಇಲ್ಲಾಂದರೆ ಬಿಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ನಾನು ಸಮಾಧಾನ ತಾದಿರೋ ಜೊತೆಲಿ ನೀವು ಸಮಾಧಾನ ಅಂತ ಹೇಳ್ತೀರಾ. ನಾನು ಯಾರನ್ನೇ ಎಚ್ಚರಿಸ್ತಾ ಇದ್ದೀನಿ ಅವ್ರಿಗೆ ನೀವು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀರಾ. ಸೊ ಹಾಗಾಗಿ ಅವ್ರು ಮಾನಸಾಂತರ ಪಡೆದಿರೋದಕ್ಕೆ ನೀವು ಕಾರಣರಾಗ್ತೀರಾ. ಸೊ ಇದು ತಪ್ಪು ಅಂದರೆ ಖಂಡಿತವಾಗ್ಲೂ ತಪ್ಪು. ದೇವ್ರ ವಾಕ್ಯ ಏನಿದೆ ಅದನ್ನು ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಕೇಳಿದ್ದೀರಾ, ನೇರವಾಗಿ ನುಡಿರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಮುಂಜಾನೆ ಸಮಯದಲ್ಲಿ ಕರ್ತನ ಸನ್ನಿಧಿಗೆ ನಾವು ಒಪ್ಪಿಸ್ಕೊಡೋಣ. ನೀವೇನು ನುಡಿತೀರಾ ಅದನ್ನು ಮಾಡೋದಕ್ಕೆ ಅದನ್ನೇ ಮಾತಾಡೋದಕ್ಕೆ ನಮಗೆ ಸಹಾಯ ಮಾಡಿ. ತಪ್ಪು ಮಾಡಿದೀವ, ಕ್ಷಮಿಸಿ ನಮ್ಮನ್ನು ಅಂತ ಕೇಳ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಇದನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂತ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ಖಚಿತವಾಗಿ ಹೇಳ್ತಾ ಇದ್ದೀರಾ, ಖಚಿತವಾಗಿ ನಿಮ್ಮನ್ನು ಕುರಿತಾಗಿ ನೀವೇ ಹೇಳ್ತಾ ಇದ್ದೀರಾ. ಈಗೋ ನಾನು ಮಾತನಾಡ್ತಾ ಇದ್ದೇನೆ, ಸೈನ್ಯಗಳ ಯೆಹೋವನು ಹೀಗೆ ಹೇಳುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ವಾಕ್ಯವನ್ನು ಕೇಳಬೇಡ್ರಿ, ಅವರು ನಿಮ್ಮನ್ನು ನಿಷ್ಫಲ ಮಾಡುತ್ತಾರೆ. ಯೆಹೋವನ ಬಾಯಿಂದ ಅಲ್ಲದೆ ಸ್ವಂತ ಹೃದಯದಿಂದ ದರ್ಶನವನ್ನು ಹೇಳುತ್ತಾರೆ ಅಂತ ಹೇಳ್ತೀರಾ. ಕರ್ತನೆ ಎಸಪ್ಪ, ನಾನು ಯಾರಲ್ಲಿ ಸಮಾಧಾನವನ್ನು ತೆಗೆದಿದ್ದೀನಿ ಅವರಿಗೆ ಸಮಾಧಾನ ಅಂತ ಹೇಳ್ತೀರಾ ಎಸಪ್ಪ. ನಿನ್ನ ವಾಕ್ಯವನ್ನು ಕೇಳಿ ಯಥಾರ್ಥವಾಗಿ ನುಡಿದೇ ಇರ್ತಕ್ಕಂಥವ್ರು ಅವ್ರು ಮಾನಸಾಂತರ ಪಡೋದಕ್ಕೆ ಅವ್ರನ್ನ ಪಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಡಿ, ಅವ್ರನ್ನ ಕ್ಷಮಿಸಿ. ಆಮೇಲೆ ನೀನು ಕ್ಷಮಿಸುವ ದೇವರಾಗಿದೆಯಾ. ನಿನ್ನ ಹೊರತುಪಡಿಸಿ ಕ್ಷಮಿಸುವವರು ಯಾರೂ ಇಲ್ಲ ಎಸಪ್ಪ. ನೀವು ಅವ್ರನ್ನ ಕ್ಷಮಿಸಿರಿ, ಅವ್ರಿಗೆ ಮಾನಸಾಂತರ ಪಡೋದಕ್ಕೆ ಅವಕಾಶ ಕೊಡಿ. ಆಮೇಲೆ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯವನ್ನು ಯಥಾರ್ಥವಾಗಿ ನುಡಿಯೋದಕ್ಕೆ ಅವ್ರನ್ನ ಎಚ್ಚರಿಸಿ, ಅವ್ರು ಹಾಗೆ ನುಡಿದು ನಿನ್ನ ಸೇವೆಯನ್ನು ನಂಬಿಗಸ್ತರಾಗಿ ಮಾಡಲಿ. ಆಮೇಲೆ ನಿನ್ನ ಜನರು ನಿನ್ನ ವಾಕ್ಯ ಏನಿದೆ ಅದನ್ನು ಯಥಾರ್ಥವಾಗಿ ಅನುಸರಿಸಿ ನಡೆದು ಆ ವಾಕ್ಯದ ರಕ್ಷಣೆಯನ್ನು, ಆಶೀರ್ವಾದವನ್ನು, ಪ್ರೀತಿಯನ್ನು ಅವರು ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆಯೊಳಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.